ಜಿಲ್ಲಾಡಳಿತಕ್ಕೆ ಭೇಟಿ ನೀಡಿದಾಗ ಅವರಿಗೆ ಉತ್ತರ ಅವರು ಬರ್ತೀವಿ ಅದ್ರ ಬಗ್ಗೆ ವಿಚಾರ ಮಾಡೋಣ ಅಂತಂದ್ರ ಬಗ್ಗೆ ಹೇಳಿದ್ರು. PWD ಅದಕ್ಕೆ ಬೇರೆ ಬೇರೆ 4 ಎಕರೆ 10 ಗುಂಟೆ ಅದ, ಬೇರೆ ಕಚೇರಿಗಳಲ್ಲಿ ಮಾಡಬೇಕಾದ್ರಂತ ಅದಕ್ಕೆ ಸ್ಥಳ ಬೇಕಂತ ಹೇಳ್ತಾ ಇದ್ದಾರೆ. ಆಯ್ತು, KV ಈಗ ಆಗಲೇ 110 KV ಹೊರಗಡೆ ಆಗ್ಯದ, ಅದ್ರದ್ದು ಸಾಕಷ್ಟು ಜಾಗ ಅದ, ಅಲ್ಲಿ ಈಗ ಯಾವುದೂ ಮಾಡಕ್ಕೆ ಅವಕಾಶ ಇಲ್ಲ. ಅದಕ್ಕೆ ಕೇಳಿದ್ರೆ ಅದು KV ಕಾರ್ಪೊರೇಷನ್ ಇರಲಿ, ನೀವು ಬೀಡು ಯಾವುದಿದ್ರು ಸರ್ಕಾರದ ಅಧೀನದೊಳಗೆ ಅದ. ಸರ್ಕಾರದ ಇರೋದು ಜನರ ಒಳಿತಿಗೆ ಹೋಗ್ತಾರೆ ಅಂತ, ಜನರಿಗೆ ಒಳ್ಳೇದಾಗ್ತದಪ್ಪ ಅಂದ್ರೆ ತೀರ್ಮಾನದೊಳಗೆ ಯಾಕೆ ಆಗ್ತಾ ಇಲ್ಲ ನಿಮ್ಗೆ? ನೀವು ಹಿರಿಯ ಶಾಸಕರಲ್ಲಿ ಸರ್ಕಾರದ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ, ಸಂಬಂಧಪಟ್ಟ ಸಚಿವರ ಮೇಲೆ ಒತ್ತಡ ತಗೊಂಡು ನಮ್ಮ ಕ್ಷೇತ್ರದಾಗ ಹಿಂಗಾಗದಂತ ಮನವರಿಕೆ ಮಾಡುವಂತ ಪ್ರಯತ್ನ ಮಾಡ್ರಿ. ನೀವು ಬಂದು ಆ ಕಡೆ ಸುತ್ತಿ ಜನರಿಗೆ ನೀವು ಇದನ್ನ ಕಾರಣಗಳು ಹೇಳಬಾರ್ದು. ಸರ್ಕಾರದ ಮೇಲೆ ಒತ್ತಡ ತಗೊಂಡ್ಬಂದಿರಿ, ಮತ್ತು ಜನರಿಗೆ ಅನುಕೂಲಕ್ಕೆ ಆಗಾಕ ಮಾಡಿದ್ರೆ ಸಂಸ್ಥೆಗಳನ್ನ ನೀವು ಇರ್ಬೇಕಾಗಿ ನೀವು ಒತ್ತಡ ತಗೊಂಬನ್ನಿ, ಹೇಳ್ರಿ. ನಾನು ಜನರಿಗೆ ಉತ್ತರ ಕೊಡೋದಾಗಂಗಿಲ್ಲ, ನೀವು ಮಾಡಿಕೊಡ್ರಿ ಅಂತ ಹೇಳ್ರಿ. PWD ಯಾವುದೇ ಕಚೇರಿಗಳು ನೀವು 3 ರಿಂದ 4 ಕಿಲೋಮೀಟರ್ ದೂರ ಆದರೂ ಕೂಡ ಅವ್ರು ಓಡಾಟ ಮಾಡಲಿಕ್ಕೆ ವಾಹನಗಳಿರ್ತಾವೆ, ಅವ್ರು ಹೋಗ್ಲಿಕ್ಕೆ ನಡೀತದ. ಆ ಜನಸಾಮಾನ್ಯ ಬಗ್ಗಿಲಿಕ್ಕೆ ಬಸ್ಸಿಗೆ ಬಂದು ಓಡಾಡ್ಬೇಕು, ಇವತ್ತು ನಡ್ಕೊಂಡು ಓಡಾಡ್ಬೇಕು, ಒಂದೊಂದು ಕೆಲಸಕ್ಕೆ ಅಂತಂದು ಸರಿ ಓಡಾಡ್ಬೇಕು. ಈಗ 4 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಓಡಾಟ ಮಾಡ್ಲಿಕ್ಕೆ ಆಗ್ತದ? ಅದಕ್ಕೆ ಇದನ್ನ ಅರ್ಥ ಮಾಡ್ಕೋಬೇಕು ಅನ್ನೋದು ನಮ್ಗೆ ಆಗ್ತದೆ. ಯಾವ ಗಾಡಿ ಬಸ್ ದಯವಿಟ್ಟು ಎಲ್ಲರೂ ನಮ್ಮ ರೂಲ್ಸ್ ಫಾಲೋ ಮಾಡಬೇಕು, ಡ್ರೆಸ್ ಹಾಕಬೇಕು, ಲೈಸೆನ್ಸ್ ಬೇಕು. ಆ ಸಿಗ್ನಲ್ ಬಿಟ್ಟು ಯಾರ್ಯಾರಾದ್ರೂ ಬಂದು ರೋಡಿಗೆ ಬಂದರೆ ನಾವು ಕೇಸ್ ರಕ್ಷಣೆ ಮಾಡೋರು, ಮೊದಲ ಮಾಡಿದ್ರೆ ಆಟ ಕೇಸ್ ಮಾಡೋರು. ದಯವಿಟ್ಟು ನಿಮ್ಮ ಇಲಾಖೆ ಬಂದಿದ್ದೀರಿ, ನಮ್ಗೆ ಅಲ್ಲಿ ತೊಂದರೆ ಕೊಡೋದು ಬೇಡ. ನಾವು ಕೊಡೋದ್ರಲ್ಲಿ ಮಾಡ್ಕೊತೀವಿ, ರೂಲ್ಸ್ ಮಾಡ್ಕೊಡಿ. ಎಲ್ಲ ಸ್ವಲ್ಪ ಡ್ರೆಸ್ ಹಾಕಬೇಕು, ಲೈಸೆನ್ಸ್ ಬೇಕು. ಗಾಡಿ ಚಲಾವಣೆ ಮಾಡಂಗಿಲ್ಲ, ಮಾಡಿದ್ರೆ ನಾವು ವಸೂಲಿ ಹೆಚ್ಚಿದ್ರು ಬಿಡಂಗಿಲ್ಲ, ಏನು ಮಾಡಲ್ಲ. ಇಲ್ಲಿ ಮಾಡ್ತದೆ ಒಂದು ತಿಂಗಳು ದುಡಿದಂತ ಒಂದು ದಿವಸ ಹೋಗ್ತದೆ. ದಯವಿಟ್ಟು ಎಲ್ಲ ಗಾಡಿಗಳಿಗೆ ವಿನಂತಿ ಏನಂದರೆ ಗಾಡಿ ಚಲಾವಣೆ ಮಾಡಬಾರದು, ದೊಡ್ಡ ಅಪರಾಧ ಐತದು. ಈ ಪ್ಯಾಸೆಂಜರ್ ಆಗ್ತಾರೆ, ಖಾಲಿ ಹೋಗಲ್ಲ ಅವ್ರಿಗೆ